ಇಲ್ಲ, ಜನ ಹೇಳ್ತಾ ಇದ್ದಿದ್ದು ಇಷ್ಟೇ ವಿಚಾರ. ಈಗ ಫೈಜಾಬಾದ್ ಕ್ಷೇತ್ರಕ್ಕೆ ಬರುತ್ತಲ್ಲ, ಅವಧೇಶ್ ಪ್ರಸಾದ್ ಗೆದ್ದರು ಸಮಾಜವಾದಿ ಪಕ್ಷದವರು. ಜನರಲ್ ಕ್ಯಾಟಗರಿಯ ಕ್ಷೇತ್ರಕ್ಕೆ ಸಮಾಜವಾದಿ ಪಕ್ಷದ ಕಡೆಯಿಂದ SC ಸಮುದಾಯಕ್ಕೆ ಸೇರಿದಂಥ ಅವಧೇಶ್ ಪ್ರಸಾದ್ ನಿಂತ್ಕೊಂಡಿದ್ರು, ಗೆದ್ದಾಯಿತು. ಅಲ್ಲಿ ಜನ ಏನು ಹೇಳ್ತಿದ್ರು ಅಂದರೆ, ಈ ರಾಮ ಮಂದಿರ ಆಗೋದಕ್ಕೆ ನಮ್ಮ ಬದುಕುಗಳನ್ನೇ ಬೀದಿಗೆ ತಂದುಬಿಟ್ರು ಇವರು. ಅಲ್ಲಿ ರಾಮ ಇರಲ್ಲ, ನಮ್ಮ ಮನೆಗಳು ಒಡೆದು ಹಾಕಿದ್ರು, ನಮ್ಮ ಅಂಗಡಿಗಳು ಒಡೆದು ಹಾಕಿದ್ರು, ನಮ್ಮ ಜೀವನ ಹೋಯಿತು, ನಮ್ಮ ವ್ಯಾಪಾರ ಹೋಯಿತು, ತುತ್ತು ಅನ್ನದ ಮೇಲೆ ನಮ್ಮ ಕಲೆ ಎತ್ತು ಹಾಕ್ಬಿಟ್ರು ಇವರು, ಹೇಗೆ ಕೂತ್ಕೊಳ್ತಾನೆ ರಾಮ ಅಂತ ಆ ಜನಗಳ ಆಕ್ರೋಶ ಆಯಿತು. ಅಟ್ ದ ಸೇಮ್ ಟೈಮ್ ವಿಪರೀತ ಅಲ್ಲಿ ಗಟ್ಟಿಯಾಗ್ಬಿಡ್ತಲ್ಲಿ ಎಲ್ಲ ನಿಲುವುಗಳು ಕೂಡ. ಈ ರಿಯಲ್ ಎಸ್ಟೇಟ್ ಬೂಮ್ ಆಗಿಬಿಡ್ತಲ್ಲಿ. ಎಲ್ಲಿ ಅವ್ರು ಬೇರೆ ಕಡೆ ಜಾಗ ತೊಗೊಳಕ್ಕಾಗಲ್ಲ, ಇರೋ ಜಾಗ ಹೋಯಿತು, ಒಂದು ಪರಿಹಾರ ಕೂಡ ಕೊಡಲಿಲ್ಲ, ಕಾನೂನು ಕಟ್ಟಳೆ ಜಾಸ್ತಿ ಆಯಿತು, ಎಲ್ಲ ಕಡೆ ಪೊಲೀಸು, ಕಾಗದ ಪತ್ರಗಳ ವ್ಯವಹಾರ ಸರಿಯಾಗಲಿಲ್ಲ, ಪರಿಹಾರ ಸಿಕ್ಕೋರಿಗೆ ಸಿಕ್ತು, ಸಿಗದೇ ಇದ್ದವ್ರಿಗೆ ಇಲ್ಲ. ಎಲ್ಲ ಆಕ್ರೋಶ ಕೂಡ ಒಂದು ಕಡೆ ಜನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ರಾಮ ಸೋಲಿಸ್ಬಿಟ್ಟ, ಅಯೋಧ್ಯೆ ದೇವಸ್ಥಾನ ಕಟ್ಟಬಾರ್ದಾಗಿತ್ತು ಅಂತ ಕೂಡ ಈ ಮಟ್ಟದ ಒಂದು ಚರ್ಚೆ ಕೂಡ ದೇಶದ ಒಳಗಡೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಪ್ರತಿಬಿಂಬಿತ.